ಸ್ಪೆಷಲ್ ಬಂದ್ಬಿಟ್ಟು ಭಾನುವಾರ ಬನ್ನೂರು ಮಟನ್ ಬಿರಿಯಾನಿ ಸಿಗುತ್ತೆ. ಓಕೆ. ಮತ್ತೆ ಮಟನ್ ಲೆಗ್ ಫ್ರೈ ಬರುತ್ತೆ. ಓಕೆ ಸರ್. ಮಟನ್ ಲೆಗ್ ಫ್ರೈ. ಓಕೆ ಓಕೆ ಓಕೆ. ಸೊ ಅದು ತುಂಬ ಯೂನಿಕ್, ಎಲ್ಲೂ ಆಲ್ಮೋಸ್ಟ್ ಸಿಗಲ್ಲ. ನಾನು ಕಾಂಬೋ ತೊಗೊಂಡಿದ್ದೀನಿ, ಮಟನ್ ಚಿಕನ್ ಕಾಂಬೋ ಚೆನ್ನಾಗಿದೆ. ಲಾಸ್ಟ್ ವೀಕ್ ಓಪನ್ ಆಯಿತು ಅಂತ ಗೊತ್ತಾಯ್ತು. ಇಲ್ಲಿ ಎದುರುಗಡೆ ಹೋಟೆಲ್ ಬಂದಾಗ ನೋಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮೇ ಬಿ ಇನ್ನೊಂದ್ಸತಿ ತಿರ್ಗಾ ಬರ್ತೀವಿ. ಸೊ ಇಲ್ಲಿ ನೋಡಕ್ ಹೋದ್ರೆ ಪೀಸ್ ನೋಡಿದ್ದೀರಾ, ಪೀಸ್ ಅಷ್ಟು ಸಾಫ್ಟ್ ಅಂಡ್ ಟೆಂಡರ್ ಆಗಿದೆ ನೋಡಿ. ಅಪ್ಪ ಎಷ್ಟು ಒಂದು ಜಸ್ಟ್ ಕಿತ್ತಿದ ತಕ್ಷಣ ಬರ್ತಿದೆ. ಬನ್ನೂರು ಕುರಿ ಅಂತೂ ಸಖತ್ ಸಾಫ್ಟ್ ಆಗಿತ್ತು. ಹಾಗೆ ಫಸ್ಟ್ ರೈಸ್ ನ ಟ್ರೈ ಮಾಡೋಣ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಆದ್ಯ ನಾಟಿ ಸ್ಟೈಲ್ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡಕ್ ಹೋದ್ರೆ ನಿಮಗೆ ಪಕ್ಕಾ ಮಂಡ್ಯ ಟೇಸ್ಟ್ ಅಂತ ಅಂದ್ಬಿಟ್ಟು ಟ್ಯಾಗ್ ಲೈನ್ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಬಂದಿದ್ವಿ. ಇಲ್ಲಿ ಜಾಸ್ತಿ ಕಾಂಬೋ ಕೂಡ ಸಿಗುತ್ತೆ. ನಾಟಿ ಕೋಳಿ ಕಾಂಬೋ, ಚಿಕನ್ ಕಾಂಬೋ, ಮಟನ್ ಕಾಂಬೋ ಅಂತ ಅಂದ್ಬಿಟ್ಟು ಜಾಸ್ತಿ ಸ್ಪೆಷಲ್ ವೆರೈಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಸಂಡೇ ಅಲ್ಲಿ ನಿಮಗೆ ಬನ್ನೂರು ಮಟನ್ ಕುರಿಯಿಂದ ಮಾಡಿರೋ ಮಟನ್ ಬಿರಿಯಾನಿ ಎಲ್ಲ ಸಿಗ್ತಿದೆ. ಸೊ ಅದಕ್ಕೋಸ್ಕರ ಬಿಡ್ತೀವ. ಸೊ ಅದಂಗೆ ಬಂದ್ಬಿಟ್ಟಿದೀವಿ. ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ 5th ಮೇನ್ ಹಂಪಿ ನಗರ RPC ಲೇಔಟ್ ನಿಯರ್ ಸ್ವಿಮ್ಮಿಂಗ್ ಪೂಲ್ ಅಂತಾನೆ ಹೇಳ್ಬೋದು. ಸೊ ಎಕ್ಸಾಕ್ಟ್ ಲೊಕೇಶನ್ ಮತ್ತೆ ಗೂಗಲ್ ಮ್ಯಾಪ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೋಗ್ಬಿಟ್ಟು ಬಿಸಿ ಬಿಸಿ ನಾಟಿ ಸ್ಟೈಲ್ ಊಟ ಎಲ್ಲ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ರೀಸೆಂಟ್ಲಿ ವಿ ಡಿಸ್ಕವರ್ಡ್ ದಿಸ್ ಪ್ಲೇಸ್ ಆ್ಯಂಡ್ ಇವಾಗ ಲಂಚ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಮಟನ್ ಮೀಲ್ ಆರ್ಡರ್ ಮಾಡಿದ್ದೀವಿ. ಎಲ್ಲ ಟೆಂಡರ್ ಆಗಿದೆ. ಫ್ರೈ ಚೆನ್ನಾಗಿದೆ. ಇದು ಕರಿನೂ ತುಂಬ ಚೆನ್ನಾಗಿದೆ. ಸೊ ಬೇಸಿಕ್ಲಿ ಓವರ್ ಆಲ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಬಂದು. ನಾಟಿ ಸ್ಟೈಲ್ ಬಂದಿದ್ದೀನಿ. ಈಗ ನಾನು ಕಾಂಬೋ ತೊಗೊಂಡಿದ್ದೀನಿ, ಮಟನ್ ಚಿಕನ್ ಕಾಂಬೋ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಚೆನ್ನಾಗಿದೆ. ವರ್ತ್ ಅನ್ಸ್ತಿದೆಯಾ ಸರ್? ವರ್ತ್ ಅನಿಸ್ತದೆ. ಅದೇ ನಾವು ಮಟನ್ ಕಾಂಬೋ ತೊಗೊಂಡಿದ್ದೀವಿ. ನಾನು ನನ್ನ ಮಗ ಇಬ್ಬರು ಅದೇ ತೊಗೊಂಡ್ವಿ. ಲಾಸ್ಟ್ ವೀಕ್ ಓಪನ್ ಆಯಿತು ಅಂತ ಗೊತ್ತಾಯ್ತು. ಇಲ್ಲಿ ಎದುರುಗಡೆ ಹೋಟೆಲ್ ಬಂದಾಗ ನೋಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮೇ ಬಿ ಇನ್ನೊಂದ್ಸತಿ ತಿರ್ಗಾ ಬರ್ತೀವಿ. ಬಿರಿಯಾನಿ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಆಯಿಲ್ ಸಿಕ್ಕಾಪಟ್ಟೆ ಹಾಕ್ತಾರೆ. ಇಲ್ಲಿ ಆಯಿಲ್ ಕಡಿಮೆ ಇದೆ. ತುಂಬ ಇಷ್ಟ ಆಯಿತು. ಟೇಸ್ಟ್ ಚೆನ್ನಾಗಿದೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್ ನಿಮ್ಮ ಹೆಸರು? ಸಂದೀಪ್ ಅಂತ. ಸರ್ ನಿಮ್ಮ ಹೆಸರು ತಿಳಿಸೋದ್ರಿ ಸರ್ ನಿಮ್ಮ? ಓಕೆ ಸರ್, ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್ ಈ ಹೋಟೆಲ್? ಸರ್ ಈಗ ಒನ್ ವೀಕ್ ಬ್ಯಾಕ್ ಅಷ್ಟೇ ಓಪನ್ ಆಯಿತು. ಓಪನಿಂಗ್ಗೆ ನಮ್ಮ ವಿಜಯನಗರ MLA ಕೃಷ್ಣಪ್ಪ ಅವರು ಬಂದಿದ್ರು. ಅವ್ರ ಎರಡನೇ ಮಗ ಪ್ರದೀಪ್ ಕೃಷ್ಣಪ್ಪ ಅವರು ಬಂದಿದ್ರು. ಸೂಪರ್ ಸೂಪರ್ ಸರ್. ಸೊ ಏನೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಸರ್? ಏನು ಸ್ಪೆಷಾಲಿಟಿ ಸರ್ ನಿಮ್ಮ ಹೋಟೆಲ್? ಸರ್ ಸ್ಪೆಷಲ್ ಎಲ್ಲ ನಾಟಿ ಸ್ಟೈಲ್ ಸಿಗುತ್ತೆ. ಸ್ಪೆಷಲ್ ಬಂದ್ಬಿಟ್ಟು ಭಾನುವಾರ ಬನ್ನೂರು ಮಟನ್ ಬಿರಿಯಾನಿ ಸಿಗುತ್ತೆ. ಓಕೆ. ಮತ್ತೆ ಮಟನ್ ಲೆಗ್ ಫ್ರೈ ಬರುತ್ತೆ.
ಓಕೆ ಸರ್, ಮಟನ್ ಲೆಗ್ ಫ್ರೈ. ಓಕೆ ಓಕೆ ಓಕೆ. ಸೊ ಅದು ತುಂಬಾ ಯೂನಿಕ್, ಎಲ್ಲೂ ಆಲ್ಮೋಸ್ಟ್ ಸಿಕ್ಕಲ್ಲ ನಿಮಗೆ. ಅದೊಂದ್ಸರಿ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಓಕೆ ಓಕೆ ಸರ್, ಖಂಡಿತ ಟ್ರೈ ಮಾಡೋಣ. ಅದ್ಬಿಟ್ಟು ನಿಮಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಕುರ್ಮಾ, ಚಿಕನ್ ಫ್ರೈ, ಚಿಕನ್ ಕುರ್ಮಾ, ಲಾಲಿಪಾಪ್, ಕಬಾಬು, ಓಕೆ ಎಲ್ಲ, ಎಗ್ ಬೋಟಿ, ತಲೆ ಮಾಂಸ ಎಲ್ಲ ಸಿಗುತ್ತೆ ಸರ್. ನಾಟಿ ಸ್ಟೈಲ್ ಏನೇನು ಬೇಕು ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಸೂಪರ್ ಸರ್. ಸೊ ಭಾನುವಾರದತ್ತು ಮಟನ್ ಕುರಿ ಎಲ್ಲ ತರಿಸ್ತೀರಿ ಅಂತ ಹೇಳಿದ್ರಲ್ಲ, ಅದೇ ಬನ್ನೂರಿಂದ. ಸೊ ಅದೆಲ್ಲಿಂದ ತರಿಸ್ತೀರಿ ಸರ್ ಈಗ ಆಥೆಂಟಿಕ್ ಆಗಿ? ಸರ್ ಯೂಶಲಿ ಎವ್ರಿ ಡೇ ನಮಗೆ ಫಾರ್ಮ್ ಇದೆ ಸೋಲೂರಿನಲ್ಲಿ. ನಾವು ಕೋಳಿನೂ ಸಾಕಿದ್ದೀವಿ, ನಾಟಿ ಕೋಳಿನೂ ಇದೆ, ಮೇಕೆನೂ ಇದೆ. ಸೊ ನಾವೇ ಇದು ಮಾಡ್ಕೊಳ್ತೀವಿ. ನಾವು ಇವನು ಎಲ್ಲೂ ಇದು ಮಾಡ್ಕೊಳ್ಳಲ್ಲ. ಬನ್ನೂರು ಮಾತ್ರ ನಾವು ತರಿಸ್ಕೊಳ್ತೀವಿ, ಬನ್ನೂರಿಂದನೇ ತರಿಸ್ಕೊಳ್ತೀವಿ. ಭಾನುವಾರ ಮಾತ್ರ ಸಿಗುತ್ತೆ, ಬೇರೆ ಐಟಮ್ ಡೈಲಿ ಮಾಡಕ್ ಆಗಲ್ಲ. ಡೈಲಿ ಸಿಕ್ಕೋದಿಲ್ಲ, ಸುಮ್ಮನೆ ಬನ್ನೂರು ಅಂತಾರೆ. ಬನ್ನೂರು ಯೂಶಲಿ ತುಂಬಾ ಕಷ್ಟ ಸಿಗೋದು, ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಅದು. ಓಕೆ ಓಕೆ ಸರ್. ಕಾಂಬೋಸ್ ಕೂಡ ಇಟ್ಟಿದ್ದಾರೆ ಸರ್, ಏನ್ ಕಾಂಬೋಸ್ ಎಲ್ಲ ಇದೆ ಸರ್? ನಾಟಿ ಕೋಳಿ ಕಾಂಬೋ ಇದೆ, ನಾವು ಚಿಕನ್ ಊಟ ಕಾಂಬೋ ಇದೆ, ಮಟನ್ ಊಟ ಕಾಂಬೋ ಇದೆ. ಓಕೆ. ಸೊ ಇದಿಷ್ಟು ಐಟಮ್ಸ್. ನಾಟಿ ಕೋಳಿ ಕಾಂಬೋ ಬಂದ್ಬಿಟ್ಟು 220 ಆಗುತ್ತೆ. ಚಿಕನ್ ಕಾಂಬೋ ಬಂದ್ಬಿಟ್ಟು 199, ನಮ್ಮ ಮಟನ್ ಕಾಂಬೋ 299 ಆಗುತ್ತೆ. ಓಕೆ ಓಕೆ. ಸಫಿಶಿಯಂಟ್ ಆಗಿ ಊಟ ಮಾಡ್ಕೊಬಹುದು ಆ ಕಾಂಬೋ. ಸೊ ಅದೇ ಕಾಂಬೋ ಆರ್ಡರ್ ಮಾಡ್ಬಿಟ್ರೆ ಅದೆಲ್ಲ ಎಲ್ಲ ಬಂದ್ಬಿಡುತ್ತೆ, ಆರಾಮಾಗಿ ಎಲ್ಲ ನೀವು ಟೇಸ್ಟ್ ಮಾಡ್ಕೊಬಹುದು. ಓಕೆ ಓಕೆ. ಸೊ ರೆಸಿಪೀಸ್ ಎಲ್ಲ ಹೇಗೆ ಸರ್? ಇದರ ಹೆಂಗ್ ಮಾಡ್ತಿದ್ರೆ ಇದು ಕುಕಿಂಗ್ ಮೆಥಡ್ ಎಲ್ಲ? ಸರ್ ಕುಕಿಂಗ್ ಮೆಥಡ್ ಬಂದ್ಬಿಟ್ಟು ನಾವು ಒಂದು ಈಚ್ ಕಡೆ ಏನು ತರಲ್ಲ. ಎಲ್ಲ ರಾ ಮೆಟೀರಿಯಲ್ಸ್ ತಂದು, ಲೈಕ್ ಧನಿಯಾ ಆಗಿರ್ಬೋದು, ಕಾಳು ಮೆಣಸು ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಎಲ್ಲ ತಂದು ನಾವೇ ಫ್ರೈ ಮಾಡಿ ರುಬ್ಬಿಸ್ಕೊಂಡು ನಾವು ಮಸಾಲಗಳು ಮಾಡ್ಕೊಳ್ತೀವಿ. ಯಾವುದು ಔಟ್ಸೈಡ್ ಮಸಾಲ, ಪ್ಯಾಕೆಟ್ ಮಸಾಲ ನಾವು ಯೂಸ್ ಮಾಡಲ್ಲ, ಎಣ್ಣೆ ಕಾಸ್ಟ್ ಮಾಡಲ್ಲ. ಸಾಲ್ಟ್ ಅಂತ ತರ್ತೀವಿ ಅಷ್ಟೇ. ಸೊ ಒಂದು ಮನೆ ಊಟ ತರ ಇರುತ್ತೆ ಸರ್. ನಿಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡ್ದಂಗೆ ಇರುತ್ತೆ. ನಮ್ಮ ತಾಯಿಯವರು ಇದು ಮಾಡ್ತಾರೆ, ಕೋಳಿ ಸಾರು ಮಾಡ್ತಾರೆ, ಮುದ್ದೆ ಮಾಡ್ತಾರೆ. ಮನೇಲಿ ಹೆಂಗ್ ಮಾಡ್ತಾರೆ ಅದೇ ತರ ಇಲ್ಲೂ ಮಾಡ್ತಾರೆ. ಸೊ ನೀವು ಮನೇಲಿ ತಿಂದಂಗೆ ಅಮ್ಮನ ಕೈ ಊಟ ಮಾಡ್ದಂಗೆ ಮಾಡ್ಬೋದು. ಸೂಪರ್ ಸರ್, ಸೂಪರ್ ಸರ್. ಟೈಮಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್. ಬೆಳಗ್ಗೆ 7:30 ನಿಮಗೆ ಕಾಲ್ ಸೂಪು, ಕೈಮಾ, ತಲೆ ಮಾಂಸ, ಬೋಟಿ ಇಷ್ಟು ಸಿಗತ್ತೆ. ಓಕೆನಾ? ಮತ್ತೆ ಮಲ್ಲಿಗೆ ಇಡ್ಲಿ ಸಿಗತ್ತೆ, ಮತ್ತೆ ದೋಸೆ ಸಿಗತ್ತೆ, ಇಷ್ಟು ಸಿಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್. ತಿರ್ಗಾ ನಿಮ್ಗೆ 12 o'clockಗೆ ಬಿರಿಯಾನಿ ರೆಡಿ ಇರುತ್ತೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡು ರೆಡಿ ಇರುತ್ತೆ. ಕಾಂಬೋಸ್ ರೆಡಿ ಇರುತ್ತೆ, ಪರೋಟ ಇರುತ್ತೆ, ಚಪಾತಿ ಇರುತ್ತೆ, ಮುದ್ದೆ ಇರುತ್ತೆ, ವೈಟ್ ರೈಸ್, ಕಾಂಬೋಸ್ ಎಲ್ಲ ರೆಡಿ ಇರುತ್ತೆ. ಮತ್ತೆ ಎಲ್ಲಾ ತರ ಮೆನು, ಕಂಪ್ಲೀಟ್ ಮೆನು ರೆಡಿ ಇರುತ್ತೆ. ಓಕೆ ಸರ್. ಅಡ್ರೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್. ಅಡ್ರೆಸ್ ಬಂದ್ಬಿಟ್ಟು ನಿಮಗೆ 5th ಮೇನು, ನೆಕ್ಸ್ಟ್ ಬಾಸ್ಕಿನ್ ರಾಬಿನ್ಸ್, ಆದ್ಯ ನಾಟಿ ಸ್ಟೈಲ್ ಅಂತ, ವಿಜಯನಗರ, ಹಂಪಿ ನಗರ ಬರುತ್ತೆ. ವಿಜಯನಗರ RPC ಲೇಔಟ್ ಹತ್ರ ಬರುತ್ತೆ. ಓಕೆ ಓಕೆ. ಸೂಪರ್ ಸರ್. ಇದೇ ತರ ಬಿಸ್ನೆಸ್ ಚೆನ್ನಾಗಿ ನಡೀಲಿ. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್. ಸೊ ಇವಾಗ ಅವ್ರ ಹತ್ರ ಇರೋ ಸ್ಪೆಷಲ್ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದೀವಿ. ಅದರಲ್ಲೂ ಮೇನ್ ಕಾಂಬೋ. ಸೊ ಕಾಂಬೋ ಏನೇನಾರ ಇರುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಹತ್ರ ಇರೋದು ಫಸ್ಟ್ ಮಟನ್ ಕಾಂಬೋ ಇದೆ. ಸೊ ಮಟನ್ ಕಾಂಬೋ ನೋಡಿದ್ರೆ ಇಷ್ಟೊಂದು ಐಟಮ್ಸ್ ಬಂದ್ಬಿಟ್ಟಿದೆ ಸರ್. ರಾಗಿ ಮುದ್ದೆ, ನೆಡ್ದಿ ರಾಗಿ ಮುದ್ದೆ, ಸ್ಯಾಲೆಡ್, ಮಟನ್ ಕೈಮಾ, ಮಟನ್ ಚಾಪ್ಸ್, ಮಟನ್ ಕುರ್ಮಾ, ಬಿರಿಯಾನಿ ಒಂದು ಪೋರ್ಷನ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಒಂದು ಬಾಯ್ಲ್ಡ್ ಎಗ್ ಕೂಡ ಕೊಟ್ಟಿರ್ತಾರೆ. ವೈಟ್ ರೈಸ್ ಇರುತ್ತೆ. ಹಾಗೆ ಪಕ್ಕದಲ್ಲಿ ನೋಡಕ್ ಹೋದ್ರೆ ನಾಟಿ ಕೋಳಿ ಕಾಂಬೋ. ಸೊ ಇದ್ರಲ್ಲೂ ನೋಡಕ್ ಹೋದ್ರೆ ನಾಟಿ ಕೋಳಿ ಕುರ್ಮಾ ಬರುತ್ತೆ, ನಾಟಿ ಕೋಳಿ ಫ್ರೈ ಬರುತ್ತೆ, ಅಂಡ್ ಆಲ್ಸೋ ಬಿರಿಯಾನಿ ಒಂದು ಪೋರ್ಷನ್ ಬಿರಿಯಾನಿ ಇರುತ್ತೆ, ಒಂದು ಮೊಟ್ಟೆ ಇಟ್ಟಿರ್ತಾರೆ, ವೈಟ್ ರೈಸ್ ಮತ್ತೆ ರಾಗಿ ಮುದ್ದೆ ಕೂಡ ಕೊಡ್ತಾರೆ. ಅಂಡ್ ದೆನ್ ಇಲ್ಲಿ ನಮಗೆ ಚಿಕನ್ ಕಾಂಬೋ ಇದೆ. ಸೊ ಚಿಕನ್ ಕಾಂಬೋದಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಇದೇ ತರನೇ ರಾಗಿ ಮುದ್ದೆ, ಚಿಕನ್ ಕಬಾಬ್ ಇರುತ್ತೆ, ಮತ್ತೆ ಚಿಕನ್ ಫ್ರೈ ಪೀಸಸ್, ಮತ್ತೆ ಚಿಕನ್ ಮಸಾಲ ಕೂಡ ಕೊಡ್ತಾರೆ. ಆಲ್ಸೋ ಒಂದು ಪೋರ್ಷನ್ ಆಫ್ ಬಿರಿಯಾನಿ ರೈಸ್, ಹಾಫ್ ಪೋರ್ಷನ್ ಬಿರಿಯಾನಿ ರೈಸ್, ವೈಟ್ ರೈಸ್, ಮೊಟ್ಟೆ ಇದೆಲ್ಲ ಇಟ್ಕೊಳ್ತಾರೆ. ಸೊ ಒಬ್ಬರೇ ಬರ್ತಿದ್ದೀರಾ ಅಂತಂದ್ರೆ ಎಲ್ಲ ಐಟಮು ಒಂದೊಂದು ಥಿಯೇಟರ್ ಆರ್ಡರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದರ ಕಾಂಬೋ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲರೂ ಒಂದು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತಂದ್ರೆ ಖಂಡಿತ ಈ ಕಾಂಬೋ ಒಂದು ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಸೊ ನಾವು ಕೂಡ ಟೇಸ್ಟ್ ಮಾಡೋಣ. ಸೊ ಇದನ್ನೆಲ್ಲ ಟ್ರೈ ಮಾಡೋಣ. ಮಟನ್ ಕಾಂಬೋ. ಸೊ ಮಟನ್ ಕಾಂಬೋ ತಗೊಂಡಿದ್ವಿ. ಆಲ್ಸೋ ಬನ್ನೂರು ಮಟನ್ ಕುರಿ ಎಲ್ಲ ಇದೆಯಲ್ಲ, ಸೊ ಅದನ್ನ ಟ್ರೈ ಮಾಡೋಣ. ಸೊ ಇದು ನಿಮಗೆ ಒಂದು ಡೆಮೋಗೆ ಇಟ್ಟಿದ್ದೀವಿ. ಸೊ ಗೈಸ್, ಸೊ ನಾವಾಗೆ ಹೇಳಿದಾರ ಮಟನ್ ಕಾಂಬೋ ಮಾತ್ರ ಇಡಿಸ್ಕೊಂಡಿದೀವಿ. ಸೊ ಇದನ್ನ ಟೇಸ್ಟ್ ಮಾಡೋಣ. ಫಸ್ಟ್ ರಾಗಿ ಮುದ್ದೆ, ಒಂದು ಒಳ್ಳೆ ಸ್ಟಾರ್ಟ್ಅಪ್, ಒಂದು ನಾಟಿ ಸ್ಟೈಲ್ ಅಂತಂದ್ರೆ ರಾಗಿ ಮುದ್ದೆ. ಸೊ ರಾಗಿ ಮುದ್ದೆ ಜೊತೆ ಹಂಗೆ ಟೇಸ್ಟ್ ಮಾಡೋಣ. ಸೂಪರ್ ಸಾಫ್ಟ್ ಆಗಿದೆ ಗೈಸ್. ಸೊ ಈ ರಾಗಿ ಮುದ್ದೆಗೆ ಯೂಶ್ವಲಿ ಒಂದು ಕೈಮಾ ಗ್ರೇವಿ ಕೊಟ್ಟಿದ್ದಾರೆ. ಚೆನ್ನಾಗಿ ಡಿಪ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ. ಸೂಪರ್ ಗೈಸ್. ರಾಗಿ ಮುದ್ದೆ ಅಂತೂ ಸಖತ್ ಸಾಫ್ಟ್ ಆಗಿದೆ. ಸೊ ಅಮ್ಮ ಕೈ ರುಚಿ ಅಂತ ಹೇಳಿದ್ರೆ, ಅಮ್ಮ ಮಾಡಿರೋದು ಯಾವಾಗೂ ಫೇಲಿಯರ್ ಆಗಲ್ಲ. ತುಂಬಾನೇ ಸೂಪರ್ ಆಗಿ ರುಚಿಯಾಗಿದೆ. ಆಕ್ಚುಲಿ ನೋಡೋಕೆ ಆ ಕೈಮಾ ಗ್ರೇವಿಗೂ ಆ ರಾಗಿ ಮುದ್ದೆಗೂ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಹಾಗೆ ಅಲ್ಲಿ ಕೈಮಾ ಇದೆ ಗೈಸ್. ಈಗ ಕೈಮಾನ ಬ್ರೇಕ್ ಮಾಡೋಣ.
ಸಕ್ಕತ್ತಾಗಿ ಬೇಕಾಗತ್ತೆ ಗೈಸ್, ಸಾಫ್ಟ್ ಆಗಿದೆ. ಸೊ ಈ ಕೈಮಾನು ಹಂಗೆ ಟೇಸ್ಟ್ ಮಾಡೋಣ. ಫುಲ್ ಗ್ರೇವಿ ಆಗಿದೆಯಲ್ಲ. ಓ ನಾಟಿ ಸ್ಟೈಲ್ ಗೈಸ್, ಸೀರಿಯಸ್ಲಿ ಮಂಡ್ಯ ಟೇಸ್ಟ್ ಅಂತ ಹೇಳಿದಾರಲ್ಲ, ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಆಲ್ಸೋ ನೋಡಕ್ ಹೋದ್ರೆ ಕೈಮಾ ಪರ್ಫೆಕ್ಟ್ ಆಗಿದೆ ಗೈಸ್, ಸೂಪರ್ ಸಾಫ್ಟ್ ಅಂತಾನೆ ಹೇಳ್ಬೋದು. ಒಳಗ್ ತನಕನೂ ಆ ಮಸಾಲ ಸಿಡ್ಕೊಂಡು ಸೂಪರ್ ಆಗಿ ಟೇಸ್ಟ್ ಕೊಡ್ತದೆ. ಪಕ್ಕದಲ್ಲೇ ನಮಗೆ ಮಟನ್ ಫ್ರೈ ಅಂತಾನು ಕೂಡ ಕೊಟ್ಟಿದ್ದಾರೆ. ಸೊ ಮಟನ್ ಫ್ರೈನು ಹಂಗೆ ಟೇಸ್ಟ್ ಮಾಡೋಣ. ಸೊ ಬ್ರೇಕ್ ಮಾಡಿದ್ರೆ ಅಪ್ಪ ನೋಡಿ, ಸೊ ಹಿಂಗಿರುತ್ತೆ ಗೈಸ್, ಪಿಂಕಿಶ್ ಮೀಟು. ಹಂಗೆ ಟ್ರೈ ಮಾಡೋಣ. ಅದು ಸೆಮಿ ಗ್ರೇವಿ ಅಂತಾನೆ ಹೇಳ್ಬೋದು. ಇದು ಸೆಮಿ ಗ್ರೇವಿಗಿಂತ ಆಲ್ಮೋಸ್ಟ್ ಲೈಕ್ ಒಂದು ಲೈಟ್ ಕೋಟಿಂಗ್ ಮಾತ್ರ ಇರುತ್ತೆ. ಆಹಾ, ಮಟನ್ ಲವರ್ಸ್ ಅಂತೂ ಲವ್ಲಿ. ಜಾಸ್ತಿ ಈರುಳ್ಳಿ ಹಾಕಿ ಫ್ರೈ ಮಾಡಿರೋ ಒಂದು ಐಟಮು ಮಟನ್ ಫ್ರೈ. ತುಂಬಾನೇ ಸೂಪರ್ ಆಗಿದೆ. ಮಸಾಲ ಒಂದೊಂದು ಡಿಫ್ರೆಂಟ್ ಆಗಿದೆ. ಯೂಶ್ವಲಿ ಕೈಮಾಗಿ ಒಂದು ಮಸಾಲ, ಮಟನ್ ಫ್ರೈಗೆ ಒಂದು ಮಸಾಲ. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದೊಂದು ಬೈಟ್ ಹೋಗೋರು. ಹಾಗೆ ಪಕ್ಕದಲ್ಲಿ ಮಟನ್ ಕರಿ. ಸೊ ಇದನ್ನ ಟೇಸ್ಟ್ ಮಾಡೋಣ. ಹಳ್ಳಿ ಗೈಸ್ ನೋಡಿ, ಓ ಮೈ ಗಾಡ್, ಎಷ್ಟು ಈಸಿಯಾಗಿ ಬ್ರೇಕ್ ಆಗುತ್ತೆ ನೋಡಿ. ಪಪ್ಪ ಈ ಥರ ಮಟನ್ ಕ್ವಾಲಿಟಿ ಕೊಟ್ಬಿಟ್ರೆ ನೆಕ್ಸ್ಟ್ ಲೆವೆಲ್. ಹಂಗೆ ಟಿಪ್ ತಗೊಂಡು ಒಂದು ಬೈಟು. ಓಹೋ, ಲಿಟ್ರಲಿ ಬಾಯಲ್ಲಿ ಕರೆಸ್ತಿದೆ ಅಂತಲೇ ಹೇಳ್ಬೋದು, ಅಷ್ಟು ಸಾಫ್ಟ್ ಆಗಿದೆ. ಆಲ್ಸೋ ಮಟನ್ ಅವರು ಯೂಶ್ವಲಿ ಒಂದು ಕ್ವಾಲಿಟಿ ಮಟನ್ ತರಿಸಿದ್ರೆ ಅದಕ್ಕೆ ಸಾಧ್ಯ. ಪರ್ಫೆಕ್ಟಾಗಿ ಕುಕ್ ಮಾಡಿರೋ ಮೆಥಡು ಅಷ್ಟೇ, ಕುಕ್ಕಿಂಗು ಅಷ್ಟೇ ಕರೆಕ್ಟಾಗಿ ಮಾಡಿದ್ರೆ ಸೂಪರ್ ಆಗಿರುತ್ತೆ, ಸಗದಾಗಿದೆ. ಹಾಗೆ ಬಿರಿಯಾನಿ ಎಲ್ಲ ಇದೆ. ಸೊ ಬಿರಿಯಾನಿಗೆ ಮುಂಚೆ ಇದೆಲ್ಲ ಅಲಕಾಟೆ ಅಂತ ತೊಗೊಂಡಿದ್ವಿ, ಸಪ್ರೇಟಾಗಿ ಆರ್ಡರ್ ಮಾಡಿದ್ವಿ ಚಿಕನ್ ಲಾಲಿಪಾಪ್ನ. ಸೊ ಅದನ್ನು ಹಂಗೆ ಟೇಸ್ಟ್ ಮಾಡೋಣ. ಸೊ ಚಿಕನ್ ಲಾಲಿಪಾಪ್ಗೆ ಇವ್ರಿಗೆ ಒಂದು ಪುದೀನ ಚಟ್ನಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆ ಲೈಟಾಗಿ ಟಿಪ್ಪಿಗೆ ತಗೊಂಡು, ಲೈಟ್ ಎಲ್ಲ ಜಾಸ್ತಿ ಆಗಿದೆ. ಸೊ ಹಾಗೆ ಟೇಸ್ಟ್ ಮಾಡೋಣ. ಲೈಟ್ ಹುಳಿ ಅಂಶ ಆಗಿದೆ ಸರಿ. ಆ ಪುದೀನದ ಫ್ಲೇವರು ಈ ಚಿಕನ್ ಲಾಲಿಪಾಪ್ಗೆ ಕಾಂಬಿನೇಷನ್ ಕೊಡ್ತಿದೆ. ಆಚೆ ಹೋಗ್ಬಿಟ್ಟು ಆ ಗರಿ ಗರಿಯಾದಂಥ ಒಂದು ಕೋಟಿಂಗ್ ಇದೆ, ಒಳಗೆ ಆ ಫ್ರೆಶ್ ಸಖತ್ ಸಾಫ್ಟ್ ಅಂಡ್ ಜ್ಯೂಸಿಯಾಗೂ ಕೂಡ ಇದೆ. ಸೂಪರ್. ಲೈಕ್ ಚಿಕನ್ ಲವರ್ಸ್ಗೆ ಕೂಡ ನಿಮಗೆ ಜಾಸ್ತಿ ಐಟಮ್ಸ್ ಇದೆ. ನಾವೆಲ್ಲನೂ ಟ್ರೈ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಮೇನ್ ಐಟಮ್ಸ್ ಮಾತ್ರ ಟ್ರೈ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾವು ತೋರಿಸಿದಾಗ ಚಿಕನ್ ಕಾಂಬೋ, ನಾಟಿ ಕೋಳಿ ಕಾಂಬೋ ಕೂಡ ಇದೆ ಇಲ್ಲಿ. ಅಂಡ್ ಆಲ್ಸೋ ಇವತ್ತಿನ ಸ್ಪೆಷಲ್ ಲೈಕ್ ಆಲ್ಮೋಸ್ಟ್ ತುಂಬಾ ರೇರ್ ಡಿಶ್ ಅಂತ ಹೇಳ್ಬೋದು, ಮಟನ್ ಲೆಗ್ ಅಲ್ಲಿ ಫ್ರೈ ಮಾಡ್ಕೊಟ್ಟಿದ್ದಾರೆ. ಒಂದು ಗ್ರೇವಿ ತರನೂ ಬರುತ್ತೆ ಇದು. ನೋಡ್ಕೋರೆ ಒಂದು ಫುಲ್ ಮಟನ್ ಲೆಗ್ ಇದು ನೋಡಿ ಹೆಂಗಿದೆ ಅಂತ. ಬಾ ಸೂಪರ್. ಇದನ್ನ ಹೆಂಗೆ ಆಕ್ಚುಲಿ ಬೈಟ್ ಹೋಗೋದಂತಾನೆ ಗೊತ್ತಾಗಲ್ಲ, ಹಂಗಿದೆ, ಸಕ್ಕತ್ತಾಗಿದೆ ನೋಡೋಕೆ. ಹಂಗೆ ಒಂದು ಬೈಟ್ ಹೋಗೋಣ. ಮ್ಯಾನ್ ಸೀರಿಯಸ್ಲಿ ರೇರೆಸ್ಟ್ ಡಿಶ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಆಕ್ಚುಲಿ ನೋಡೋಕೋದ್ರೆ ಆ ಫುಲ್ ಗ್ರೇವಿ ಆಗಿದೆಯಲ್ಲ, ಅದ್ರ ಜೊತೆ ತಿನ್ನುವಾಗ ಲಿಪ್ಸ್ ಎಲ್ಲ ನಿಮಗೆ ಆ ಮಸಾಲ ಲೈಕ್ ಹೆಚ್ಚಾಗುತ್ತೆ. ಒಂಥರ ಒಂದು ಫೀಲ್ ಕೊಡ್ತಾ ಇದೆ. ಲೈಟ್ ಒಂದು ಸ್ಪೈಸಸ್ ತರ ಒಂದು ಟೇಸ್ಟ್ ಸಿಗುತ್ತಲ್ಲ, ಆ ತರ ಒಂದು ಟೇಸ್ಟ್ ಸಿಗ್ತಿದೆ. ಗ್ರೇವಿ ಆಗಿ ವೈಟ್ ರೈಸ್ ಕೂಡ ನೀವು ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ರೇರೆಸ್ಟ್ ಐಟಮ್, ಬಟ್ ಟೇಸ್ಟ್ ಅಂತೂ ತುಂಬಾನೇ ಸೂಪರ್ ಆಗಿದೆ. ಸೊ ಗೈಸ್, ಇವಾಗ ನಮ್ಮ ಹತ್ರ ಇರೋದು ಮಟನ್ ಬಿರಿಯಾನಿ. ಸೊ ನಾವು ಬಂದ್ಬಿಟ್ಟು ಭಾನುವಾರ ಬಂದಿದ್ದೀವಿ. ಸೊ ಭಾನುವಾರದಲ್ಲಿ ಸ್ಪೆಷಲ್ ಬಂದ್ಬಿಟ್ಟು ಬನ್ನೂರು ಕುರಿ ಯೂಸ್ ಮಾಡಿರೋ ಮಟನ್ ಬಿರಿಯಾನಿ. ಸೊ ಬನ್ನೂರು ಕುರಿ ಬಿರಿಯಾನಿ ಅಂತ ಹೇಳ್ಬೋದು. ಸೊ ಬನ್ನೂರು ಮಟನ್ ಬಿರಿಯಾನಿ ನನಗೆ ಬಿಸಿಗೆ ಟೇಸ್ಟ್ ಮಾಡೋಣ. ಸೊ ಯೂಶ್ವಲಿ ಕಾಂಬೋದಲ್ಲಿ ಬಿರಿಯಾನಿ ರೈಸ್ ಮಾತ್ರ ಕೊಡ್ತಾರೆ ಗೈಸ್. ಯೂಶ್ವಲಿ ನೋಡಿದ್ರೆ ಅದು ರೈಸೇ, ಬಟ್ ನಾವು ಬಂದ್ಬಿಟ್ಟು ಬನ್ನೂರು ಬಿರಿಯಾನಿನಲ್ಲಿ ಇರೋ ಪೀಸಸ್ ಕೂಡ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ವಿ. ಯಾಕಂದ್ರೆ ಸಪ್ರೇಟ್ ಆಗಿ ಆರ್ಡರ್ ಮಾಡಿದ್ರೆ ಲೈಕ್ ಫುಲ್ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಕಾಂಬೋದ್ರೆ ಇಟ್ಕೊಡಿ ಸರ್, ಟೇಸ್ಟ್ ಮಾಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ನಾವು ತಗೊಂಡಿರೋದು. ಬಟ್ ನೀವು ಬಂದ್ರೆ ಬರೀ ರೈಸ್ ಮಾತ್ರ ಇರುತ್ತೆ. ಸೊ ಇಲ್ಲಿ ನೋಡಕ್ ಹೋದ್ರೆ ನೀವು ಪೀಸ್ ನೋಡ್ತಿದ್ದೀರಾ, ಪೀಸ್ ಅಷ್ಟೇ ಸಾಫ್ಟ್ ಅಂಡ್ ಟೆಂಡರ್ ಆಗಿದೆ ನೋಡಿ. ಅಪ್ಪ ಎಷ್ಟು ಒಂದು ಜಸ್ಟ್ ಕಿತ್ತಿದ ತಕ್ಷಣ ಬರ್ತಿದೆ. ಸೊ ಬನ್ನೂರು ಕುರಿ ಅಂತೂ ಸಖತ್ ಸಾಫ್ಟ್ ಆಗಿತ್ತು. ಸೊ ಹಾಗೆ ಫಸ್ಟ್ ರೈಸ್ ನ ಟ್ರೈ ಮಾಡೋಣ. ರೈಸ್ ಆಕ್ಚುಲಿ ನೋಡ್ತಾರೆ ಪ್ಲೇಟ್ ಮೇಲೆ ಹಾಕಿದ ತಕ್ಷಣ ಅದು ಒಳ್ಳೆ ಘಮ ಬರ್ತೀವಿ. ಘಮನೂ ಸಕ್ಕತ್ತಾಗಿತ್ತು. ಟೇಸ್ಟ್ ಮಾಡಾದ್ಮೇಲೆ ರುಚಿನೂ ಕೂಡ ಸೂಪರ್ ಆಗಿದೆ. ಮತ್ತೆ ಬನ್ನೂರು ಕುರಿ ಅಂದ್ರೆ ಸುಮ್ಮನೆನಾ, ಸಖತ್ ಸಾಫ್ಟ್ ಆಗಿ ಕ್ವಿಕ್ ಆಗೋ ಮಟನು. ಮಟನ್ ಕೇಕ್ ಅಂತ ಹೇಳ್ಬೋದು, ಸಖತ್ ಸಾಫ್ಟ್ ಆಗಿದೆ. ನೀವು ಇನ್ ಕೇಸ್ ಬನ್ನೂರು ಕುರಿ ಲವರ್ ಆಗಿದ್ರೆ ಭಾನುವಾರ ಸೇವ್ ಮಾಡ್ಕೊಂಡು ಬಂದ್ಬಿಡಿ, ಮಿಸ್ ಮಾಡಕ್ ಹೋಗ್ಬಿಡಿ. ತುಂಬಾನೇ ಸೂಪರ್ ಆಗಿ ಸ್ಯಾಟಿಸ್ಫೈ ಆಗಿರ್ತೀರಾ. ಸಖತ್ತಾಗಿದೆ. ಸೂಪರ್. ಹಾಗೆ ವೈಟ್ ರೈಸ್ ಇದೆ, ವೈಟ್ ರೈಸ್ ಒಂಚೂರು ಟೇಸ್ಟ್ ಮಾಡೋಣ ನಾವು. ಹಾಗೆ ಮಟನ್ದು ಕರಿ ಕೊಟ್ಟಿದ್ದಾರೆ, ಅದನ್ನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಿಕ್ಕಾಗಿ ಟ್ರೈ ಮಾಡೋಣ.
ವೈಟ್ ರೈಸ್ ಮುಗಿಸ್ತಾ ಇದೀವಿ. ನಾವು ಅವಾಗೆ ಟ್ರೈ ಮಾಡಿದ ಮಟನ್ ಕರಿನೇ ಆಬ್ವಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಪೀಸಸ್ ಒಂದೊಂದು ಸಖತ್ ಟೆಂಡರ್ ಅಂಡ್ ಸಾಫ್ಟ್ ಆಗಿದೆ. ಸೀರಿಯಸ್ಲಿ ಪೀಸ್ ಬಗ್ಗೆ ಅಪ್ಲೇನೇ ಇಲ್ಲ. ಆಲ್ಸೋ ಬನ್ನೂರು ಮಟನ್ ಕರಿ ತಿರ್ಗಾ ಏನು ಕೇಳಿದ್ರೆ ಭಾನುವಾರ ಮಾತ್ರ ಸಿಗುತ್ತೆ. ವೀಕ್ ಡೇಸ್ ಬಂದ್ರೆ ಸಿಗಲ್ಲ ನಿಮ್ಗೆ. ಬನ್ನೂರು ಕರಿ ಬಂದ್ಬಿಟ್ಟು ವೀಕ್ ಡೇಸ್ ಅಲ್ಲಿ ಸಿಗಲ್ಲ. ವೀಕೆಂಡ್ಸ್ ಮಾತ್ರ ಸಖತ್ ಸಿಗುತ್ತೆ ನಿಮಗೆ. ವೀಕೆಂಡ್ಸ್ ಅಂದ್ರೆ ಸಂಡೇಸ್ ಅಲ್ಲಿ ಮಾತ್ರನೇ. ಸೊ ಆಲ್ಮೋಸ್ಟ್ ಲೈಕ್ 299 rupeesಗೆ ಬರ್ತು. ಲೈಕ್ ಫುಲ್ ಆಗ್ಬಿಡುತ್ತೆ. ರಾಗಿ ಮುದ್ದೆ ತಿಂದ್ರೆ ಆಕ್ಚುಲಿ ನೋಡ್ತಾರೆ ಹೊಟ್ಟೆ ತುಂಬಿಡುತ್ತೆ. ರಾಗಿ ಮುದ್ದೆ, ಕೈಮಾ, ಮಸಾಲ ಫ್ರೈ, ಹಾಫ್ ಪೋರ್ಷನ್ ಬಿರಿಯಾನಿ ವಿತ್ ಪೀಸಸ್, ಒಂದು ಬಾಯ್ಲ್ಡ್ ಎಗ್, ವೈಟ್ ರೈಸು, ಇನ್ನೇನು ಬೇಕು ಹೇಳಿ ಪರ್ಫೆಕ್ಟ್ ಆಗಿ ಫಿನಿಶ್ ಆಗುತ್ತೆ. ಸೊ ಮಟನ್ ಲವರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಮಟನ್ ಕಾಂಬೋ ಲವರ್ಸ್, ನಾಟಿ ಕೋಳಿ ಕಾಂಬೋ ಲವರ್ಸ್, ಒಂದು ನಾಟಿ ಸ್ಟೈಲಲ್ಲಿ ಮಂಡ್ಯ ಟೇಸ್ಟ್ ಹುಡುಕ್ತಾ ಇರ್ತಾರಲ್ಲ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕಿ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಡ್ ದಿನೇಶ್ ಟು ವಾಟ್ ಇನ್ ಬಾಯ್.